ಸರಿಯಾಗಿ ತಿನ್ನಿಸ್ಲಲ್ಲ ರಾಣಿ ನಿನಗೆ ಬೆಲ್ಲ. ಅಯ್ಯೋ ರಾಣಿ ಸೋ ಮಲ್ಲ, ರಾಣಿನುವೆ ಡಾಕ್ಟ್ರುನುವೆ ಎಸ್ಕೇಪ್ ಆಗ್ಬಿಟ್ಟವ್ರೆ. ನಾನು ಆಗ್ಲೇ ಹೇಳಿಲ್ಲ ನಿನ್ಗೆ, ನಿನ್ ಮೇಲೆ ನಮ್ಗೆ ಕೈ ಚೊಂಬೆ ಗತಿಕಲ್ಲ. ಹಾ 3 ಜನದಲ್ಲಿ ಕಿತ್ತಾಡ್ತಾರೆ, ಒಬ್ಬನ್ಗೆ ಆದಾಯ ಆಯ್ತು. ಹೌದು ಕಲ. ತಿರುಪ್ತಿ ನಾಮವ ಕುಡ್ತಕ್ಕೆ ಬಲಿಯಾಗಿ ನಾನು ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಕುಡ್ತವನೇ ಕಲ್ತ ಮೇಲೆ ಜೀವನ ಹಾಳು ಮಾಡ್ಕೋಬೇಕಾಗುತ್ತೆ ಕಣೋ. ಕುಡ್ದು ಕುಡ್ದು ನಾನು ಜೀವನಕ್ಕೆ ಆಧಾರವಾಗಿದ್ದ ನನ್ನ ಕೆಲಸ ಕಳ್ಕೊಂಡೆ, ನಾನು ಮರ್ಯಾದೆ ಕಳ್ಕೊಂಡೆ, ಕೊನೆಗೆ ನನ್ನ ಮಗುನು ಕಳ್ಕೊಂಡೆ. ನರೇಂದ್ರ, ಕೆಲಸ ಹೋಯ್ತು, ಮಾನ ಮರ್ದಿ ಹೋಯ್ತು ಅಂತ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ಕಣೋ. ಆ ಸೀಳಗಡ್ಡೆ ಹೆಂಡತಿ ಬಗ್ಗೆನೂ ತಲೆ ಕೆಡ್ಸ್ಕೋಬೇಡ. ಎಷ್ಟೋ ಜನಗೆ ಕಾಮಂತ್ರ ಹುಟ್ಟಿರೋ ದರಿದ್ರ ಮಗು ಸೊಕ್ಕ ಮೇಲೆ ಕಣ ನಿಮಗೆ ಮಾನ ಮರ್ದಿ ಉಳ್ಕೊಂಡದ್ದು. ಈ ಘಟನೆ ಮರೆತು ಹೊಸ ದಾರಿ ಹುಡಿಕೊಳ್ಳೋ. ಕಾಳಿಂಗ, ಬದುಕುವ ದಾರಿಯೇ ಮುಗ್ದಿರುವಾಗ ಇನ್ ಯಾವ ದಾರಿ ಇದೆ ಕಾಳಿಂಗ? ಯಾವ ದಾರಿ ಇದೆ? ನಾ ತೋರಿಸ್ತೀನೋ ದಾರಿನ, ನಾ ತೋರಿಸ್ತೀನಿ. ನಿನ್ನ ಮನ್ಸ ಗಟ್ಟಿ ಮಾಡ್ಕೊಂಡು ನಾ ಹೇಳ್ದಂಗೆ ಕೇಳಿದ್ರೆ ನಿನ್ ಲೈಫ್ ಚೇಂಜ್ ಆಗುತ್ತೆ ಕಣೋ. ನಿನ್ ಲೈಫ್ ಚೇಂಜ್ ಆಗುತ್ತೆ. ಏನ್ ಮಾಡ್ಬೇಕು ಕಾಳಿಂಗ? ಏನ್ ಮಾಡ್ಬೇಕು? ನೋಡು, ಇನ್ನೊಂದು ಮದುವೆನ ಆಗ್ಬೇಕು. ನೀನು ಮತ್ತೊಂದು ಮದುವೆ ಆದ್ರೆ ಕೈ ತುಂಬಾ ವರದಕ್ಷಿಣೆ ಸಿಗುತ್ತೆ. ನನ್ನ ಸ್ನೇಹಿತ ತಂಗಿ ಒಬ್ಬಳಿದ್ದಾಳೆ, ಅವಳ ಮದುವೆ ಆದ್ರೆ ಕೈ ತುಂಬಾ ವರದಕ್ಷಿಣೆ ಸಿಗುತ್ತೆ. ನಾನು ಹೇಳಿದ್ರೆ ನನ್ನ ಸ್ನೇಹಿತ ಒಪ್ಕತಾನೆ ಕಣೋ, ಒಪ್ಕತಾನೆ. ಕಾಳಿಂಗ, ಕೈ ಹಿಡಿದ ಹೆಂಡತಿ ಬದುಕಿರ್ಬೇಕಾದ್ರೆ, ಬದುಕಿ ಬಾಳ್ತಾ ಇರ್ಬೇಕಾದ್ರೆ ನಾ 2ನೇ ಮದುವೆ ಆಗೋದಿಕ್ಕೆ ಈ ಕಾನೂನು ಅಡ್ಡಿ ಬರಲ್ವಾ? ನೀನು ತಾಳಿ ಕಟ್ಟಿದ ಹೆಂಡತಿ ಬದುಕಿದ್ರಲ್ವೇನೋ ಕಾನೂನು ಅಡ್ಡಿ ಬರುದು. ಅಂದ್ರೆ ನಾನು ನಿರ್ಮಲನ್ನ ಸುಖವಾಗಿರುವ ಮುಳ್ಳನ್ನ ತೆಗೆದು ಬಿಡು. ಅಂದ್ರೆ ನಾನು ನಿರ್ಮಲನ್ನ ಮುಗಿಸ್ಬಿಡು. ಏನ್ ಹೇಳ್ತಾ ಇದೆಯಾ ಕಾಳಿಂಗ? ಆ ದರಿದ್ರ ಹೆಣ್ಣಿಂದ ನೀನು ಸುಖ ಪಡಕ್ ಸಾಧ್ಯ ಇಲ್ಲ. ಆದಷ್ಟು ಬೇಗ ಯಮಲೋಕಕ್ಕೆ ಪಾರ್ಸಲ್ ಮಾಡು. ದೊಡ್ಡ ಸೀಮಂತ ಹುಡುಗಿನ ಕಟ್ಕೊಂಡು ಸುಖವಾಗಿರೋ. ನಾ ಹೇಳೋದ್ನ ವೇಚನೆ ಮಾಡಿ ಡಿಸೈಡ್ ಮಾಡೋ. ಗುಡ್ ಐಡಿಯಾ ಕಾಳಿಂಗ, ಗುಡ್ ಐಡಿಯಾ. ಹಾಗೆ ಮಾಡ್ತೀನಿ. ಓಕೆ ನರೇಂದ್ರ, ಓಕೆ ಓಕೆ ಕಾಳಿಂಗ. ನೀನು ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ನಾನು ಹೇಳ್ತೀನಿ. ಬಾರೋ. ಇರೋ ಒಬ್ಬ ಮಗುನೂ ಕಳ್ಕೊಂಡೆ. ಮನೆ ಬಾಗ್ಲಿಗೆ ತಂಗಿನ ನೋಡಕ್ ಬಂದಿರೋ ಅಣ್ಣನ್ಗೆ ಹೊಟ್ಟೆ ಹಸುವಾಗಿರೋ ಒಂದು ತುತ್ತು ಅಣ್ಣನೂ ಕೊಡೋಕ್ಕಾಗ್ದಿರೋ ದುರ್ದೈವನ ತಂದೊಡ್ದೆ ತಂದೆ. ಇದ್ರ ಬದಲು ಸಾಯೋದೇ ಮೇಲು. ಕಣ್ಣೀರ್ ಹಾಕಿ ಹಾಕಿ ನನ್ನ ಮನೆಯ ಕಳ್ಬಿಟ್ಟಲೆ. ಏಯ್, ನಿನ್ನಿಂದ ನನ್ನನೇ ಯಾವತ್ತು ನನ್ನ ಹೆಂಡತಿಯಾಗಿ ಮಾಡ್ಕೊಂಡ ಅವತ್ತೇ ನನ್ನ ಜೀವನವೆಲ್ಲ ಹಾಳಾಗೋಯ್ತು. ಯಾಕ್ರಿ ಈ ರೀತಿ ಪದೇ ಪದೇ ಏನೇನ ಮಾತಾಡಿ ನನಗೆ ಚುಚ್ಚಿ 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 ಮಾತಾಡಿ ಮನಸ್ಸಿಗೆ ನೋವು ಕೊಡ್ತೀರಾ? ಬೇಡ ರೀ, ಬೇಡ. ಮುಚ್ಚ ಬಾಯೇ ತುಚ್ಚ ಹೆಣ್ಣ. ನೀನ್ ಸಾಯೋವರೆಗೂ ನಾನು ನೆಮ್ಮದಿಗೆ ಬದುಕೋಕ್ಕಾಗಲ್ಲ. ನಿನ್ನಿಂದ ನನ್ನ ಆಸೆ ಆಕಾಂಕ್ಷೆ ಎಲ್ಲ ಮಣ್ಪಾಲಾಗೋಯ್ತು.
ನನ್ನ ಸಂಸಾರದಲ್ಲಿ ಬಿರುಗಾಳಿಯಂತೆ ಬೀಸಿ ಚಂಡಮಾರುತನ್ನೇ ಎಬ್ಬಿಸ್ಬಿಟ್ಟಲ್ಲ ಚಾಂಡಾಳಿ. ನೋಡಿ, ನೀವು ನನಗೆ ಎಂತ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಆದ್ರೆ ಈ ರೀತಿ ಪದೇ ಪದೇ ಮಾತಾಡ್ಬೇಡ್ರಿ. ನೋಡಿ, ಈ ರೀತಿ ಕುಡಿಯೋದನ್ನ ಬಿಟ್ಬಿಡ್ರಿ. ನಮ್ ಸಂಸಾರನಾದ್ರೂ ಸರಿ ಹೋಗುತ್ತೆ. ಸಂಸಾರ ಸಂಸಾರ ನಿಂದು ಒಂದು ಸಂಸಾರನ ಮಾನಿಗೆ ಇಟ್ಟವಳೆ. ನೋಡು, ನನಗೆ ತುಂಬಾ ತಲೆನೋಗ್ತಾ ಇದೆ. ಒಳಗಡೆ ಹೋಗಿ ಒಂದ್ ಲೋಟ ಬಿಸಿನೀರು ತಗೊಂಬ ಹೋಗು. ಹೋಗ. ನರೇಂದ್ರ, ತಗೊಂಡ್ಸೋಣ. ಹೇಗಾದ್ರೂ ಮಾಡಿ ಆ ನಿರ್ಮಲ ಕುಡ್ಸು. ನಿನ್ ಲೈಫ್ ಚೇಂಜ್ ಆಗುತ್ತೆ. ಕಳಿಂಗ ಏನ್ ಹೇಳ್ತಾ ಇದ್ದ? ನಾನು ನಿರ್ಮಲ ಗುಡಿಸ್ಬೇಕಾ? ಎಸ್, ಈ ವಿಷಯವನ್ನು ಕುಡಿಸಿದ್ರೆ ಅವಳು ಸೊತ್ರೆ ನಿಮ್ಗೆ ಯಾವ ಆತ್ಮಹತ್ಯೆ ಕೇಸು ಅಂತ ಗೊತ್ತಾಗುತ್ತೆ. ನಿನ್ ಮೇಲೆ ಯಾವ ಕೇಸು ಆಗಲ್ಲ ಕಣೋ. ಇನ್ನೊಂದು ಮದುವೆ ಆಗಿ ನಿನ್ ಲೈಫ್ ಎಂಜಾಯ್ ಮಾಡ್ಬೋದು. ಆದ್ರೆ ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಕೆಲಸ ಮುಗಿಸೋ. ಬಾಯ್, ಬರ್ತೀನಿ. ನಿರ್ಮಲ, ಮುಗೀತು ಕಣ ಇವತ್ತು ನಿನ್ ಕತೆ. ಬಿಸಿನೀರು ತರೋದೆಷ್ಟೊತ್ತೆ? ನಿನ್ನ ಗಂಡ ಎಷ್ಟೇ ಹೊಡೆದ್ರು ಎಷ್ಟೇ ಹೋದ್ರು ನಾನು ಹೇಳ್ದಂಗೆ ಕೇಳ್ತೀಯಲ್ವಾ? ಹಾ, ಕೇಳಲೇಬೇಕು. ತಗೋ, ಈ ನೀರಿಗೆ ಈ ಅಮೃತನ ಹಾಕ್ತೀನಿ. ಇದನ್ನ ಕುಡಿದ್ರೆ ನಿನ್ನ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಏನಂದ್ರೆ ಅಮೃತ ಅಲ್ಲ ರೀ, ನೀವು ವಿಷ ಹಾಕೊಟ್ರು ನಾನು ಕುಡಿತಿದ್ರಿ. ಒಟ್ನಲ್ಲಿ ನಮ್ಮ ಸಂಸಾರ ಸರಿ ಹೋದ್ರೆ ಅಷ್ಟೇ ಸಾಕು ರೀ. ನೀವು ಸರಿ ಹೋದ್ರೆ ಅಷ್ಟೇ ಸಾಕು. ತಗೊಳ್ಳೆ, ಕುಡಿ. ನೀನೀಗ ಕುಡ್ದಿದ್ದು ಅಮೃತ ಅಲ್ಲ ಕಣೆ, ಅಮೃತ ಅಲ್ಲ, ಕಾರ್ಕೋಟಕ ವಿಷ. ಕಾರ್ಕೋಟಕ ವಿಷ. ಏನ್ ಹೇಳ್ತಾ ಇದ್ದೀರಾ ರೀ ನೀವು? ನೀನ್ ಬದುಕಿರೋವರೆಗೂ ನಾನು ಇನ್ನೊಂದು ಮದುವೆ ಆಗಕ್ಕಾಗಲ್ಲ. ಅದಕ್ಕೆ ಹೀಗೆ ವಿಷ ಕುಡಿಸ್ತೆ. ಸಂತೋಷ ರೀ, ತುಂಬಾ ಸಂತೋಷ ಆಯ್ತು ರೀ. ಒಟ್ಟಿನಲ್ಲಿ ನನಗೆ ನಿಮ್ಮ ಪಾದದ ಮೇಲೆ ಬಿದ್ದು ಮುತ್ತೈದೆಯಾಗಿ ಸಾಯೋ ಭಾಗ್ಯ. ನನಗಷ್ಟೇ ಸಾಕು ರೀ, ನನಗಷ್ಟೇ ಸಾಕು. ಅಮ್ಮ, ನೀನು ಇಲ್ಲೇ ಪ್ರಾಣ ಬಿಟ್ರೆ ಈ ಜನರ ಮುಂಚೆ ನಾನು ಅನುಮಾನ ಅನ್ಭವಿಸೋಗುತ್ತೆ. ನೋಡೋ, ನೀ ಎಲ್ಲಾದ್ರೂ ಪಾಳು ಬಾವಿಲೋ, ಪಾಳು ಮಂಟಪದಲ್ಲೋ, ಪಾಳು ದೇವಸ್ಥಾನದಲ್ಲೋ ಹೋಗಿ ಪ್ರಾಣ ಬಿಡು. ಹೋಗೆ 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 ಮನೆಯಿಂದ ಆಚೆ.
ನೀರಲ್ಲ ಕಣೆ, ನೀರಲ್ಲ. ಉಸಿರಾಡಕ್ಕೆ ಗಾಳಿನೂ ಸಿಗಲ್ಲ. ಎಳೆ ಮೇಲೆ, ಎಳೆ ಮೇಲೆ. ಹೋಗ ಮನೆಯಿಂದ ಆಚೆ, ಹೋಗ, ಹೋಗು. ನಿರ್ಮಲ, ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಕ್ತು ಕಣೆ, ಶಾಂತಿ ಸಿಕ್ತು. ತಾಳಿ ಕಟ್ಟಿದ ಹೆಂಡತಿಗೆ ವಿಷ ಕುಡಿಸಿ ಮನೆಯಿಂದ ಹೊರಗೆ ನುಗ್ಗಿದೀಯಾ? ಗಂಡು ಅಂದ್ರೆ ನೀನು ಕಣಲೆ, ಗಂಡು. ಕಾಳಿಂಗ, ನಿನ್ ಮಾತಿನಂತೆ ನಾನೆಲ್ಲಾನು ಮಾಡಿದೆ. ನನ್ನ ಜೀವನಕ್ಕೆ ಆಧಾರವಾಗಿದ್ದ ಕೆಲಸ ಕಳ್ಕೊಂಡೆ, ನನ್ನ ಮಾನ ಮರ್ಯಾದೆ ಕಳ್ಕೊಂಡೆ, ನನ್ನ ಮಗುನು ಕಳ್ಕೊಂಡೆ. ಕೊನೆಗೆ ನನ್ನ ಕೈಯಾರೆ ನನ್ನ ಹೆಂಡತಿಗೂ ವಿಷ ಕೊಟ್ಟೆ. ಆಗ ನೀವು ಬದುಕಿದೆಯಲ್ಲ ಕಾಳಿಂಗ, ಇಲ್ಲ ಸಾಯ್ಬೇಕು, ಇಲ್ಲ ಜೈಲು ಹೋಗ್ಬೇಕಲ್ಲ. ಕಾಳಿಂಗ, ಏನ್ ಹೇಳ್ತಾ ಇದೀಯ? ಹೇಳ್ತೀನಿ ನರೇಂದ್ರ. ಆ ನಿರ್ಮಲ ನನ್ನ ಕೈ ಹಿಡಿಕೆ ಯಾವಾಗ ನಿರಾಕರಿಸಿದ್ಲು ಅವತ್ತೇ ಡಿಸೈಡ್ ಮಾಡಿದೆ ನಿಮ್ಮ ಬಾಳಿನಲ್ಲಿ ಚದುರಂಗ ಆಟ ಆಡ್ಬೇಕು ಅಂತ. ನಿನ್ನ ಕುಡಿದವನು ಕಲ್ಸೋನು ನಾನೇ ಕಣೋ. ಆ ನನಗೂ ನಿನ್ನ ಮನೆಗೂ ಅನೈತಿಕ ಸಂಬಂಧ ಇಂತ ತಲೆ ಕೆಡಿಸಿ ಕುಡಿಸಿ ಹಿಂಸೆ ಇದ್ ಮಾಡ್ಸೋ ನಾನೇ ಕಣೋ. ಕಾಳಿಂಗ, ನನ್ನ ಸಂಸಾರದಲ್ಲೇ ಉಳಿವಿನ್ ಬಿಟ್ಟಲ್ಲ, ನಿನ್ ಬಿಡಲ್ಲ, ನೀನ್ ಬಿಡಲ್ಲ ಕಣ, ನೀನ್ ಉಳ್ಸಲ್ಲ, ಉಳ್ಸಲ್ಲ. ಗಾಂಡೋನ ಮಗನೇ, ಹೇಳಿಕೆ ಮಾತು ಕೇಳಿದ ನೀನಂತಲೇ ಗಣಿಸಲೇ. ಇಲ್ಲ ನೀನು ಜೈಲ್ಗೆ ಹೋಗ್ಬೇಕು, ಇಲ್ಲ ಸಾಯ್ಬೇಕಣೋ, ಅನ್ಭವಿಸಲೇ. ಇವನು ಕಾಟಕ ವಿಷ ಕಣೋ ಈ ಕಾಳಿಂಗ. ಅನ್ಭವಿಸಲೇ, ಅನ್ಭವಿಸೋ. ಕಾಳಿಂಗ, ಅಯ್ಯೋ ದೇವರೇ, ನಾನೆಂತ ತಪ್ಪು ಮಾಡ್ಬಿಟ್ಟೆ. ನಿರ್ಮಲ, ನೀನು ಪತಿವ್ರತೆ ಕಣ, ಪತಿವ್ರತೆ. ನಿರ್ಮಲ, ನಾನು ತಪ್ಪು ಮಾಡ್ಬಿಟ್ಟೆ ಕಣ, ತಪ್ಪು ಮಾಡ್ಬಿಟ್ಟೆ. ನಾನು ಪಾಪಿ ನಿರ್ಮಲ, ಪಾಪಿ. ಈ ಪಾಪಿಗೆ ಬಿಡು. ನಿರ್ಮಲ ಅಲ್ಲ, ನೀನು ಮಾತನಾಡಿದ ಕಲ್ಲ ವಿಗ್ರಹ, ನೀನೊಂದು ಕಲ್ಲ ದೇವರು. ನಾನು ನನ್ನ ತಂಗಿ ಚಿಕ್ಕದ್ರಲ್ಲೋ ನಿನ್ನ ಪೂಜಿಸ್ತಾನೆ ಬಂದೆ. ಆದ್ರೆ ನೀನು ಕೊಟ್ಟ ಪ್ರತಿಫಲ ಕಷ್ಟದ ಸರಮಾಲೆ. ನನ್ನ ತಂಗಿ ತನ್ನ ಮಗುವನ್ನ ಕಳ್ಕೊಂಡು ನೊಂದು ಬೆಂದು ಬರಡಾಗಿದ್ದಾಳೆ. ಬೇಡಪ್ಪ, ಬೇಡ, ನನಗೆ ಈ ಜೀವನವೇ ಬೇಡವಾಗಿದೆ. ನನಗೆ ಬಂದಿರುವಂತ ಜೀವನ ನನ್ನ ಶಸ್ತ್ರಿಗೂ ಬೇಡಪ್ಪ, ನನ್ನ ಶಸ್ತ್ರಿಗೂ ಬೇಡ. ಏನಾಯ್ತಮ್ಮ? ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ನನ್ ಗಂಡ ಬದುಕಿರ್ಬಾರ್ದು ಅಂತ ನನಗೆ ಕುಡಿಯೋ ನೀರಿನಲ್ಲಿ ವಿಷ ಹಾಕಿ ಮನೆಯಿಂದ ಚತ್ತಾಳ್ಬಿಟ್ರು. ಎಂತ ಕೆಲಸ ಮಾಡ್ದಮ್ಮ ಆ ಪಾಪಿ. ಬರಮ್ಮ, ಕೂಡ ಬರಮ್ಮ.
ತೋರಿಸ್ಬೇಡಮ್ಮ, ತೋರಿಸ್ಬೇಡ ನಿರ್ಮಲ. ನೋಡಮ್ಮ, ನನ್ನ ಜೀವನ ಅವತ್ತೇಟಾದ್ರು ನಿನ್ನ ಕಾಪಾಡ್ತೀರಿ. ಬಾರಮ್ಮ, ನಿನ್ನ ನಮ್ಮ ಹೇಳ್ತೀರಿ. ಬಾರಮ್ಮ ನಿರ್ಮಲ, ಬಾರಮ್ಮ, ಬೇಡ ಅಣ್ಣ, ಬಾರಮ್ಮ. ಬೇಡ ಅಣ್ಣ, ಬೇಡ ಅಣ್ಣ. ನೋಡು, ನಿನ್ ತೊಡೆ ಮೇಲೆ ಹೀಗಾದ್ರೂ ಸಂತೋಷವಾಗಿ ಪ್ರಾರಂಭನ ಅಲ್ಲಿಂದ ಇಲ್ಲಿವರೆಗೂ ಓಡೋಡ್ ಬಂದಿದ್ದೀನಲ್ಲ. ದಯವಿಟ್ಟು ಎಲ್ಲ ಕಳಿಸ್ಬೇಡ, ಎಲ್ಲ ಕರ್ಕೊಂಡು ಹೋಗ್ಬೇಡ ಅಣ್ಣ. ಬಾರಮ್ಮ, ಬಾರಮ್ಮ, ಕರ್ಕೊಂಡು ಬಾರಮ್ಮ. ಬೇಡ ಅಣ್ಣ, ಬೇಡ. ಈಗ್ಲಾದ್ರೂ ಸಂತೋಷವಾಗಿ ನಾನು ನಿನ್ ತೊಡೆ ಮೇಲೆ ಪ್ರಾಣ ಬಿಡ್ತೀನಿ. ಇನ್ನೊಂದ್ ಜನ್ಮ ಅಂತ ಇದ್ರೆ ನಿನ್ ತಂಗಿಯಾಗಿ ಹುಟ್ಟಿ ನೀನ್ ಮಾಡಿರೋ ಋಣಕ್ಕೆ ಋಣ ತೀರಿಸ್ತೀನಿ ಅಣ್ಣ. ಅಣ್ಣ, ಹೊಟ್ಟೆ ತುಂಬಾ ಉರಿತೇನೆ ಅಣ್ಣ, ಆಗ್ತಾ ಇಲ್ಲ ಅಣ್ಣ, ಹೊಟ್ಟೆ ತುಂಬಾ ಉರಿ ನಿರ್ಮಲ, ಮುತ್ತು ಕುರುಡಿಗೋಗಿ ಕೈ ಜಾಗಿತು, ಪಕ್ಷೆ ಕಲ್ಲ ತಾಗಿ ಶೂರಾಯಿತು. ಏನು ಬಯಸಿತು, ಏನು ಬಾಯಿತು. ಮುತ್ತು ಕುರುಡಿಗೋಗಿ ಕೈ ಜಾರಿತು, ಪಚ್ಚೆ ಕಲ್ಲ ತಾಗಿ ಚೂರಾಗಿತು. ಆಗದು ಎಂದು ಹೋಗದು ಎಂದು ಏನು ಆಯಿತು, ಕಥೆಯು ಮುಗಿದೇ ಹೋಯಿತು, ಕಥೆಯು ಮುಗಿದೇ ಹೋಯಿತು. ಮುತ್ತು ಕುರುಡಿಗೋಗಿ ಕೈ ಜಾರಿತು, ಪಚ್ಚೆ ಕಲ್ಲ ತಾಗಿ ಚೂರಾಯಿತು. ನಿನಗೋಸ್ಕರವಾಗಿ ನೀನು ಇಲ್ಲಿವರೆಗೂ ಬದುಕಿದ್ಯಮ್ಮ. ನೀನ ಈ ಪ್ರಪಂಚ ಬಿಟ್ಟು ಹೋದ್ಮೇಲೆ ನಾನು ಹಾಗೆ ಬದುಕಿರ್ಬೇಕಮ್ಮ. ನಿನ್ನನ್ನು ಬಿಟ್ಟು ನಾನು ಒಂಟಿಯಾಗಿ ಹೇಗೆ ಬದುಕಮ್ಮ ನಿರ್ಮಲ? ಶಶಿಧರ್, 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 ಏನಾಯ್ತು ಶಶಿಧರ್? ನಿರ್ಮಲ ಸೋತೋಗ್ಬಿಟ್ಟು ಕಾಣೋ. ನಿರ್ಮಲ, ಪಾಪಿ ನರೇಂದ್ರ ನನ್ನ ತಂಗಿಗೆ ಕಣೋ, ವೀಸಾ ಕೊಡ್ಸ್ಬಿಟ್ಟವನೆ. ನಿರ್ಮಲ, ನನ್ನನ್ನ ಕ್ಷಮಿಸ್ಬಿಡಮ್ಮ, ನನ್ನನ್ನ ಕ್ಷಮಿಸ್ಬಿಡು. ನಿನ್ ಬಾಳಾಳಾಗೋಕೆ ನಾನೇ ಕಾರಣ ನಿರ್ಮಲ, ನಾನೇ ಕಾರಣ. ಒಳ ಹುಟ್ಟಿದ ಅಣ್ಣನಾಗಿ ನನ್ನ ತಂಗಿಯ ಬಾಳನ್ನೇ ಸರಿಪಡಿಸಲಾದ ಈ ಪಾಪಿ ಅಣ್ಣ ಅಮ್ಮ, ಈ ಪಾಪಿ ಅಣ್ಣ. ನಿರ್ಮಲ, ನಿರ್ಮಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನ್ನ ಜೀವನವೇ ಮುಳ್ಳಿನ ದಾರಿಯಾಗಿತ್ತು. ನನ್ನ ತಂಗಿಯ ಸಂಸಾರ ನುಚ್ಚಿ ನೂರಾಗಿತ್ತು. ಅಯ್ಯೋ ನಿರ್ಮಲ, 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 ನಾನ್ ಪಾಪಿ ಕಡೆ, ನಾನ್ ಪಾಪಿ. ಆ ಚಂಡನ ಮಾತು ಕಟ್ಕೊಂಡು ನಿನ್ಗೆ ನನ್ನ ಕೈಯಾರ ವಿಷ ಕೊಡ್ಬಿಟ್ಟಲ್ಲ, ನಿನ್ಗೆ ನನ್ನ ಕೈಯಾರ ವಿಷ ಕೊಡ್ಬಿಟ್ಟಲ್ಲ. ಏ ಪಾಪಿ, ನನ್ನ ತಂಗಿಯ ನಿನಗೆ ಮದುವೆ ಮಾಡಿಕೊಟ್ಟು ಇವಳ ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲ ಚಂಡಾಳ. ಶಶಿಧರ್,
ನೀನು ನನ್ನ ಮೇಲೆ ನಂಬಿಕೆ ಇಟ್ಟು ಈ ನಿನ್ನ ತಂಗಿನ ನನಗೆ ದಾರಿ ಕೊಟ್ಟೆ. ಆದ್ರೆ ನಾನು ಮಾಡಿದ್ದೇನು? ಚಿತ್ರಹಿಂಸೆ ಕೊಟ್ಟು ಇವಳ ಸಹಯೋಗ ಮಾಡ್ಬಿಟ್ಟು ನಾನು ಪಾಪಿ ಕಣ, ನಾನು ಪಾಪಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಪಾಪಿ, ಅನ್ಯಾಯವಾಗಿ ನಾನು ಚಿನ್ನ ತಂಗಿನ ಸಾಯಿಸ್ಬಿಟ್ಟಲ್ಲ ವಿಷ ಕೊಟ್ಟಿ. ಅಯ್ಯೋ